ಇವಾಗ ನಾನು ಆ್ಯಪಲ್ಲಿ ರಿಟರ್ನ್ ಮಾಡಿಕೊಂಡ್ರೆ ಸೊ ಪಿಕಪ್ ಮಾಡೋದು ನಾಳೆ. ಮಿಶೋದಿಂದ ಕೂಡ ಒಂದು ಮೆಸೇಜ್ ಬಂದಿದೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಹಾಗೆ ಬ್ಯಾಂಕ್ ಅಕೌಂಟನ್ನು ಕೂಡ ಮೆಸೇಜ್ ಬಂದಿದೆ ನೋಡ್ಬೋದು 216. ಮಿಶೋದಲ್ಲಿ ನೀವು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಡೆಲಿವರ್ಡ್ ಆಗಿದ್ರೆ ಸೊ ಆ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟವಾಗಿಲ್ಲ ಅಂತ ನೀವು ಯಾವ ರೀತಿ ಅದನ್ನು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾನು ಮಿಶೋದ 2025 ರಿಟರ್ನ್ ಪಾಲಿಸಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರಾಡಕ್ಟ್ ಡೆಲಿವರ್ಡ್ ಆದ 7 ದಿನ ಒಳಗಡೆ ರಿಟರ್ನ್ ಮಾಡುವಂಥದ್ದು. ಕೆಲವೊಂದು ಪ್ರಾಡಕ್ಟ್ಗೆ ನಿಮಗೆ ಎಕ್ಸ್ಚೇಂಜ್ ಸರ್ವಿಸ್ ಕೂಡ ಇರುತ್ತೆ. ಇಲ್ಲವಾದರೆ ನೀವು ರಿಟರ್ನ್ ಮಾಡಿಬಿಟ್ಟು ರೀಫಂಡ್ ಕೂಡ ಮಾಡ್ಕೊಳ್ಬೋದು. ರೀಫಂಡ್ ಅಮೌಂಟನ್ನು ಮಿಶೋ ವ್ಯಾಲೆಟ್, ಬ್ಯಾಂಕ್ ಅಕೌಂಟ್ ಅಥವಾ UPI ಥ್ರೂ ಪೇಮೆಂಟ್ ಕ್ರೆಡಿಟ್ ಆಗುವಂಥದ್ದು. ರೀಫಂಡ್ ಆಗಲಿಕ್ಕೆ 3 ರಿಂದ 7 ದಿನ ತಗೊಳುತ್ತೆ ಅಂತ ಪಾಲಿಸಿ ಹೇಳುತ್ತೆ. ಬಟ್ ನನಗಿಲ್ಲಿ ಪ್ರಾಡಕ್ಟನ್ನು ಡೆಲಿವರ್ ಬಾಯ್ ಕೈಗೆ ಒಪ್ಪಿಸಿ ವಿತಿನ್ 2 ಅವರ್ಸ್ ಒಳಗಡೆ ಬ್ಯಾಂಕ್ ಥ್ರೂ ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ನೀವು ಕೂಡ ಅಮೌಂಟನ್ನು ಬ್ಯಾಂಕ್ ಅಕೌಂಟ್ ಥ್ರೂನೇ ರಿಸೀವ್ ಮಾಡ್ತೀರ ಅಂತಂದರೆ ನಾನು ಮಿಶೋಗೆ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು ಅಂದರೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದೆ. ಸೊ ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ನೀವು ಕೂಡ ಮಿಶೋ ಆ್ಯಪ್ಗೆ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ಬೋದು. ಅಥವಾ ನೀವೇನಾದರೂ ಮಿಶೋ ವ್ಯಾಲೆಟ್ಗೂ ಕೂಡ ರಿಸೀವ್ ಮಾಡ್ಬೋದು ಅಮೌಂಟನ್ನು. ಪ್ರಾಡಕ್ಟ್ ಡೆಲಿವರಿ ಯಾವ ಅಡ್ರೆಸ್ಸಲ್ಲಿ ಆಗಿತ್ತೋ ಅದೇ ಅಡ್ರೆಸ್ಸಲ್ಲಿ ನೀವು ರಿಟರ್ನ್ ಕೂಡ ಮಾಡ್ಬೋದು. ಬೇಕಾದರೆ ಅಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು, ಪಿಕಪ್ ಅಡ್ರೆಸ್ಸನ್ನು. ಇದಾಗಿತ್ತು ಮಿಶೋದ 2025 ಪಾಲಿಸಿ ರಿಟರ್ನ್. ನಾನು ತುಳಸಿದಾಸ್ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಬನ್ನಿ ನಾನು ನಿಮಗೆ ರಿಟರ್ನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಾನು ನಿಮಗೆ ಮೊಬೈಲ್ನಲ್ಲಿ ತೋರಿಸ್ತೇನೆ. ಸೊ ನೋಡ್ಬೋದು ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಇವಾಗ ನಾನು ಮಿಶೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡಿಬಿಟ್ಟು ಇವಾಗ ಮೈ ಆರ್ಡರ್ಸ್ ಅನ್ನೋ ಒಂದು ಸೆಕ್ಷನ್ ಇದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಒಂದಿಷ್ಟು ಆರ್ಡ್ರ್ಗಳು ಡೆಲಿವರ್ಡ್ ಆಗಿರ್ತವೆ. ಸೊ ನಿಮಗೆ ಯಾವ್ದು ಇಷ್ಟಪಡ್ತೀರಾ ರಿಟರ್ನ್ ಮಾಡಲಿಕ್ಕೆ ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ನಮಗಲ್ಲಿ ರಿಟರ್ನ್ ಆರ್ ಎಕ್ಸ್ಚೇಂಜ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಅಲ್ಲಿ ನೋಡ್ಬೋದು ಪ್ಲೀಸ್ ಸೆಲೆಕ್ಟ್ ರೀಸನ್ ಫಾರ್ ರಿಟರ್ನ್ ಆರ್ ಎಕ್ಸ್ಚೇಂಜ್ ಅಂತ ಇದೆ. ಸೊ ಇವಾಗ ನೋಡ್ಬೋದು ನೀವು ನಿಮ್ಮ ರೀಸನ್ ಏನಿರುತ್ತೆ ರಿಟರ್ನ್ ಮಾಡಲಿಕ್ಕೆ ಆ ಒಂದು ರೀಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ನೋಡ್ಬೋದು ಪ್ರಾಡಕ್ಟ್ ನಾಟ್ ನೀಡೆಡ್ ಎನಿಮೋರ್, ಕ್ವಾಲಿಟಿ ಇಶ್ಯೂ, ಸೈಜ್ ಆರ್ ಪಿಟ್ ಇಶ್ಯೂಸ್, ಡ್ಯಾಮೇಜ್ ಆರ್ ಯೂಸ್ಡ್ ಪ್ರಾಡಕ್ಟ್, ಐಟಮ್ ಮಿಸ್ಸಿಂಗ್ ಇನ್ ದ ಪ್ಯಾಕೇಜ್, ಡಿಫ್ರೆಂಟ್ ಪ್ರಾಡಕ್ಟ್ ಡೆಲಿವರ್ಡ್ ಅನ್ನೋ ಒಂದು ಈ ರೀತಿ ಒಂದು ರೀಸನ್ಗಳಿದ್ದಾವೆ. ಸೊ ನಾನೇನು ಕ್ಲಿಕ್ ಮಾಡ್ಕೊಳ್ತೇನೆ ಅಂತಂದರೆ ಸೈಜ್ ಆರ್ ಫಿಟ್ ಇಶ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನನಗೆ ಆ ಒಂದು ಟಿ ಶರ್ಟ್ ಫಿಟ್ ಆಗಲ್ಲ. ಸೊ ಅದರಿಂದ ನಾನು ರಿಟರ್ನನ್ನು ಮಾಡ್ತೇನೆ. ಸೊ ನೋಡ್ಬೋದು ಆ ಒಂದು ಟಿ ಶರ್ಟ್ನ ಪ್ರೈಸ್ ನೋಡ್ಬೋದು 216 ರೂಪಾಯಿ ಇದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರೈಸ್, ಸೊ ನನಗೆ ಎಷ್ಟು ನಾನು ಬೈ ಮಾಡಿದ್ನಲ್ಲ, ಎಷ್ಟು 216 ರೂಪಾಯಿಗೆ ಬೈ ಮಾಡಿದ್ನಲ್ಲ, ಸೊ ನನಗೆ 216 ರೂಪಾಯಿ ಕೂಡ ಕ್ರೆಡಿಟ್ ಆಗಿದೆ. ಸೊ 1 ರೂಪಾಯಿ ಕೂಡ ನನಗೆ ಇಲ್ಲಿ ಕಡಿಮೆ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ. ಸೊ 216 ರೂಪಾಯಿ ಕ್ರೆಡಿಟ್ ಆಗಿದೆ. ಸೊ ಆ ಕಾರಣದಿಂದ ನಾನು ನಿಮಗೆ ಪ್ರೈಸನ್ನು ಮೆನ್ಷನ್ ಮಾಡ್ತಾ ಇದ್ದೇನೆ. ಸೊ ನೋಡ್ಬೋದು ಇವಾಗ ನಾನಲ್ಲಿ ಸೈಜ್ ಅಥವಾ ಫಿಟ್ ಇಶ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ನಮಗಲ್ಲಿ ಒಂದು ಆಪ್ಷನ್ ಬಂದಿದೆ, ವಾಟ್ ಈಸ್ ದ ಇಶ್ಯೂ ವಿತ್ ಸೈಜ್ ಅಂತಿದೆ ನೋಡ್ಬೋದು. ಸೊ ಮತ್ತೆ ನಮಗೆ ರೀಸನ್ ಕೇಳುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ನಾನು ನೋಡ್ತೇನೆ ಸೈಜ್ ಈಸ್ ಕರೆಕ್ಟ್ ಬಟ್ ಟು ಟೈಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಮಗೆ ಅಲ್ಲಿ ಆಪ್ಷನ್ ಇದೆ ನೋಡ್ಬೋದು, ಆಪ್ಷನ್ ತೋರಿಸ್ತೀನಿ. ನಾವು ರಿಟರ್ನ್ ಕೂಡ ಮಾಡ್ಬೋದು, ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಸೊ ನಾವು ಇವಾಗ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ಸೈಜನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. ಸೊ ನೀವು ಏನಾದರೂ ಆ ಒಂದು ಪ್ರಾಡಕ್ಟ್ ರಿಟರ್ನ್ ಮಾಡ್ತೀರಾ ಅಂತಂದರೆ ಈ ರೀತಿಯಾಗಿ ಸೈಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇವಾಗ ಎಡಿಟ್ ಅಡ್ರೆಸ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮತ್ತೆ ಅದೇ ಅಡ್ರೆಸ್ಗೆ ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ನಾನು ಅಡ್ರೆಸ್ ಚೇಂಜ್ ಮಾಡ್ತಿಲ್ಲ, ಅದೇ ಇಡ್ತೇನೆ. ಸೊ ಓಕೆ ನಾನು ಇವಾಗ ರಿಟರ್ನನ್ನೇ ಮಾಡ್ತೇನೆ. ಸೊ ಮೋಸ್ಟ್ ಆಫ್ ದ ವ್ಯೂವರ್ಸ್ ರಿಟರ್ನ್ ಮಾಡಲಿಕ್ಕೆ ಬಂದಿರ್ತೀರ. ಓಕೆ ಇವಾಗ ನಾನು ರಿಟರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಪಿಕಪ್ ಅಡ್ರೆಸ್ ಅದೇ ಇರಲಿ, ಎಡಿಟ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ಬೋದು ನಮಗಿಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ಬೋದು ಚೂಸ್ ರೀಫಂಡ್ ಮೋಡ್ ಅಂತ ಇದೆ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ 3 ರೀತಿಯಾಗಿ ನಾವು ರೀಫಂಡ್ ಮಾಡ್ಕೊಳ್ಬೋದು ಅಮೌಂಟನ್ನು, ಮಿಶೋ ಬ್ಯಾಲೆನ್ಸ್, UPI, ಬ್ಯಾಂಕ್ ಅಕೌಂಟ್. ಸೊ ನೀವು ಮಿಶೋ ಬ್ಯಾಲೆನ್ಸ್ಗೂ ಕೂಡ ರೀಫಂಡ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಹತ್ರ UPI ಇದ್ದರೆ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇದ್ದರೆ UPI ಥ್ರೂ ಕೂಡ ನೀವು ಅಮೌಂಟನ್ನು ಕ್ರೆಡಿಟ್ ಮಾಡ್ಕೊಳ್ಬೋದು. ಅಥವಾ ಬ್ಯಾಂಕ್ ಅಕೌಂಟ್ ಕೂಡ ಮಾಡ್ಕೊಳ್ಬೋದು, ಬ್ಯಾಂಕ್ ಅಕೌಂಟ್ ಎಲ್ಲರ ಹತ್ರ ಇರುತ್ತೆ. ಸೊ ನೀವು ಬ್ಯಾಂಕ್ ಅಕೌಂಟ್ ಥ್ರೂ ಮಾಡಬೇಕಂದ್ರೆ ಈಸಿಯಾಗಿರುತ್ತೆ. ನಾನು ಬ್ಯಾಂಕ್ ಅಕೌಂಟ್ ಯಾವ ರೀತಿ ಲಿಂಕ್ ಆಲ್ರೆಡಿ ಹೇಳಿದ್ದೆ. ಸೊ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಓಕೆ ನಾನು ಬ್ಯಾಂಕ್ ಅಕೌಂಟ್ ಥ್ರೂನೇ ಅಮೌಂಟನ್ನು ರೀಫಂಡ್ ಮಾಡ್ಕೊಳ್ತೇನೆ. ಸೊ ಡೈರೆಕ್ಟಾಗಿ ಬರುತ್ತೆ. ನೀವು ಬೇಕಿದ್ರೆ ಮಿಶೋ ಬ್ಯಾಲೆನ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಮಿಶೋ ಬ್ಯಾಲೆನ್ಸಲ್ಲಿ ಹೆಂಗಂತಂದರೆ ಇವಾಗ ಮತ್ತೆ ನೀವೇನಾದರೂ ಮಿಶೋದಲ್ಲಿ ಆರ್ಡರ್ ಮಾಡಿದರೆ ಆವಾಗ ನೀವು ಮಿಶೋ ಬ್ಯಾಲೆನ್ಸನ್ನು ಯೂಸ್ ಮಾಡ್ಬೋದು ಆ ಒಂದು ಪ್ರಾಡಕ್ಟ್ ಬೈ ಮಾಡ್ತೀರ ಅಂತಂದರೆ. ಓಕೆ ಸೊ ನಾನು ಬ್ಯಾಂಕ್ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೇನೆ. ಸೊ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಇವಾಗ ನೋಡ್ಬೋದು ಪಿಕಪ್ ಬೈ 18 ಆಗಸ್ಟ್ ಅಂತ ಇದೆ.
ಸೊ ನೋಡ್ಬೋದು ಇವಾಗ ಯಾವಾಗ ಪಿಕಪ್ ಮಾಡ್ತಾನೆ ಅಂತ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ನಾನು ಆ್ಯಪಲ್ಲಿ ರಿಟರ್ನ್ ಮಾಡಿಕೊಂಡ್ರೆ ಸೊ ಪಿಕಪ್ ಮಾಡೋದು ನಾಳೆ. ಸೊ 18 ಆಗಸ್ಟ್ ನೋಡ್ಬೋದು, 18 ಆಗಸ್ಟ್ ಅಂದರೆ ನಾಳೆ. ಸೊ ಓಕೆ, ನಾಳೆ ಬರ್ತಾರೆ ಅದನ್ನು ರಿಟರ್ನ್ ತೊಗೊಂಡೋಗ್ಲಿಕ್ಕೆ. ಇವಾಗ ಕಂಟಿನ್ಯೂ ಶಾಪಿಂಗ್ ಅಂತ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ ನೋಡ್ಬೋದು, ಸೊ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಮತ್ತೆ ನೀವು ಇಲ್ಲಿ ಬಂದುಬಿಟ್ಟು ಕ್ಯಾನ್ಸಲ್ ರಿಟರ್ನ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಮತ್ತೆ ಮೈಂಡ್ ಏನಾದರೂ ಚೇಂಜ್ ಆದರೆ ಅದನ್ನು ಕ್ಯಾನ್ಸಲ್ ರಿಟರ್ನ್ ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಓಕೆ, ನಾನಿವಾಗ ನಿಮಗೆ ಕ್ರೆಡಿಟ್ ಆಗಿದ್ದನ್ನು ತೋರಿಸ್ತೇನೆ ನೋಡ್ಬೋದು. ಸೊ ವಿತಿನ್ 2 ಅವರ್ಸಲ್ಲೇ ಕ್ರೆಡಿಟ್ ಆಗಿದೆ ನೋಡ್ಬೋದು. ನನಗೆ ಮಿಶೋದಿಂದ ಕೂಡ ಒಂದು ಮೆಸೇಜ್ ಬಂದಿದೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಹಾಗೆ ಬ್ಯಾಂಕ್ ಅಕೌಂಟನ್ನು ಕೂಡ ಮೆಸೇಜ್ ಬಂದಿದೆ ನೋಡ್ಬೋದು, 216 ರೂಪಾಯಿ. ಸೊ ಓಕೆ, ಈ ರೀತಿಯಾಗಿ ನಾವು ರಿಟರ್ನನ್ನು ಮಾಡ್ಬೋದು, ಎಕ್ಸ್ಚೇಂಜನ್ನು ಕೂಡ ಮಾಡ್ಬೋದು. ಯಾಕೆ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಅಂತಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ ರೀತಿ ರಿಟರ್ನ್ ಮಾಡುವಂಥ. ಸೊ ಆ ಒಂದು ಪ್ರಾಡಕ್ಟನ್ನು ಅದು ತಮಗೆ ಇಷ್ಟವಾಗಿಲ್ಲ ಅಂತಂದರೂ ಅದನ್ನು ತಮ್ಮಲ್ಲಿ ಇಟ್ಕೊಳ್ತಾರೆ. ಸೊ ಆ ಕಾರಣದಿಂದಾಗಿ ನೀವು ಈಸಿಯಾಗಿ ರಿಟರ್ನ್ ಕೂಡ ಮಾಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇರುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.